ಅದಾದಮೇಲೆ ನಾನು ಬ್ಯುಸಿಯಾಗಿ ಶುರು ಆದೆ. ಅಂದರೆ ಕರ್ನಾಟಕದಲ್ಲಿ ಒಳ್ಳೆ ಡಾಕ್ಯುಮೆಂಟ್ರಿ ಮಾಡ್ತಾರೆ ಇವರು ಚೆನ್ನಾಗಿ. ನನ್ನ ಮೊದಲನೇ ಡಾಕ್ಯುಮೆಂಟ್ರಿ ತುಂಬ ಚೆನ್ನಾಗಿತ್ತು ತೇಜಸ್ವಿ ಅವ್ರ ಬಗ್ಗೆ. ಸೊ ಚೆನ್ನಾಗಿ ವರ್ಕ್ ಮಾಡ್ತಾರೆ ಇವರು, ನಾನ್ ಫಿಕ್ಷನ್ ವರ್ಕ್ಸ್ಗಳು ಹಾಗಾಗಿ ಅಂತ. ಆವಾಗ ವರ್ಕ್ ಮಾಡ್ತಿದ್ದಾಗ ಏನಾಯಿತು, ಅದೇನು ವರ್ಷ ಪೂರ್ತಿ ಇರ್ತಾ ಇರಲಿಲ್ಲ. ಈಗ ಉದಾಹರಣೆಗೆ ಒಂದು ಡಾಕ್ಯುಮೆಂಟ್ರಿ ಅಥವಾ ಒಂದು ಕಾರ್ಪೊರೇಟ್ ವಿಡಿಯೋ ಯಾವುದೋ ಒಂದು ಬರೋದು, ಒಂದು ತಿಂಗಳು 2 ತಿಂಗಳು ಕೆಲಸ ಇರೋದು, 1 ತಿಂಗಳು ಖಾಲಿ ಆಗ್ತಾಯಿದೆ, ಆರಾಮಿರ್ತಿದ್ದೆ. ಆವಾಗ ಈ ಬೇರೆ ಬೇರೆ ಡಾಕ್ಯುಮೆಂಟ್ರಿಗಳಿಗೆ ಮಾಡಿದ ಇಂಟರ್ವ್ಯೂಸ್ಗಳಿದ್ವಲ್ಲ, ಉದಾಹರಣೆಗೆ ತೇಜಸ್ವಿ ಅವ್ರ ಕುರಿತ ಡಾಕ್ಯುಮೆಂಟ್ರಿಗೆ ನಾನೊಂದು 100 hours ಫುಟೇಜ್ ಶೂಟ್ ಮಾಡಿದ್ದೆ. 100 hours ಆಫ್ ಇಂಟರ್ವ್ಯೂಸ್ ಬೇರೆ ಬೇರೆಯವರು, ಒಂದು 50 ಜನದ್ದು. ಬಟ್ ಡಾಕ್ಯುಮೆಂಟ್ರಿನಲ್ಲಿ ಬಳಸೋಕ್ಕಾಗಿದೆ ಫ್ಯೂ ಮಿನಿಟ್ಸ್ ಬಿಟ್ಸ್ ಥರ, ಮಿಕ್ಕಿದೆಲ್ಲ ಅನ್ಯೂಸ್ಡ್ ಆಗಿತ್ತು. ಆ ಫುಟೇಜ್ಗಳನ್ನು ನಾನು ಯೂಟ್ಯೂಬ್ಗೆ ಹಾಕಕ್ಕೆ ಶುರು ಮಾಡಿದೆ, ಅನ್ಎಡಿಟೆಡ್ ಕೆಲವನ್ನ. ಸಣ್ಣ ರೆಸ್ಪಾನ್ಸ್ ಬರೋದು, ಫುಲ್ ಇಂಟರ್ವ್ಯೂ ಚೆನ್ನಾಗಿದೆ, ಚೆನ್ನಾಗಿದೆ, ಹಾಗೆ ಮಾಡಿ ಹೀಗೆ ಮಾಡಿ ಅಂತ. ಎಷ್ಟು ಜನ? 5 ಜನ, 10 ಜನ, ಯಾವುದಕ್ಕೋ 2 ಜನ, ಯಾವುದೋ 100 ನೋಡ್ಬಿಟ್ಟು ನಾನು ಹೆಂಡ್ತಿ ತುಂಬ ಖುಷಿ ಪಡ್ತಾಯಿದ್ವಿ. ಯಾರೋ ನಮ್ಮ ಇಂಟರ್ವ್ಯೂ 100 ಜನ ನೋಡ್ಬಿಟ್ಟಿದ್ದಾರೆ, ವಾವ್ ಗ್ರೇಟ್ ಅಂತ ನಮಗೆ ನಾವು ಬೆನ್ನು ತಟ್ಕೊಂಡು ಓಡಾಡ್ತಿದ್ವಿ ನಾವು. ಸೊ ಆ ಥರ ಎಲ್ಲ ಇತ್ತು. ಇಷ್ಟೆಲ್ಲ ಆಗೋ ಟೈಮ್ಗೆ ನನ್ನ ಮಗ ಹುಟ್ಟಿದ್ದ. ನನ್ನ ಮದುವೆ ಆಗಿತ್ತು 2015ರಲ್ಲಿ. ಆಮೇಲೆ ನನ್ನ ಮಗ ಹುಟ್ಟಿದ್ದ. ಸೊ ನಾನು ಈ ಯೂಟ್ಯೂಬು, ನಾನು ನನ್ನ ಹೆಂಡತಿ ನಾಟಕ, ಬಂದಾಗ ಯಾವುದೋ ಒಂದು ಸಣ್ಣ ಪುಟ್ಟ ಸಿನಿಮಾ, ಇಂಥವೆಲ್ಲ ಮಾಡಿಕೊಂಡು ಮಿಸ್ಲೇನಿಯಸ್. ಯೂಟ್ಯೂಬನ್ನು ಒಂದು ಪ್ರೊಫೆಷನ್ ಆಗಿ ತೊಗೋಬೇಕು ಅಂತ ನೀವು ಕೂಡ ಮನಸ್ಸಲ್ಲೂ ಅನ್ಕೊಂಡಿಲ್ಲ? ನಾನು ಆ್ಯಕ್ಚುಲಿ ಯೂಟ್ಯೂಬ್ ದುಡ್ಡು ಬರುತ್ತೆ ಅಂದರೆ ಎಲ್ರಿಗೂ ಬೈತಾ ಇದ್ದೆ. ಅದೊಂದು ಜೂಜು ಇವತ್ತು ಬರ್ತಾವಲ್ಲ ಆ್ಯಪ್ಗಳು, ಈ ನೀವು ಕ್ರಿಕೆಟ್ ಟೀಮ್ ಮಾಡ್ಕೊಂಡು ಕಾಸು ಮಾಡಿ ಅಂತ ಬೈತಾ ಇರ್ತೀವಲ್ಲ, ಇದೆಲ್ಲ ಮಾಡಬೇಡಿ, ಇದು ಜೂಜು ಹಾಗೆ ಹೀಗೆ ಅಂತ. ಸೊ ಸೇಮ್ ವೇ ಯೂಟ್ಯೂಬ್ ಅಂದ್ಕೊಂಡು ನಾನು ಎಲ್ರಿಗೂ ಬೈತಾ ಇದ್ದೆ. ಯೂಟ್ಯೂಬಲ್ಲಿ ಕಾಸು ಬರುತ್ತೆ ಅಂದಾಗ ಸುಳ್ಳು, ಅದೆಲ್ಲ ಮೋಸ ಅಂತ. ಸೀರಿಯಸ್ಲಿ ಏನಾಯಿತು, 2019 ಸಮಯಕ್ಕೆ ನಾನೊಂದು 20 ಡಾಕ್ಯುಮೆಂಟ್ರಿ ಮಾಡಿಬಿಟ್ಟಿದ್ದೆ. ಇತ್ಯಾದಿ ಆ್ಯಡ್ ಫಿಲ್ಮ್ ಮೇಕರಾಗಿ ಗುರುತಿಸ್ಕೊಂಡಿದ್ದೆ. 2019 ಟೈಮಿಗೆ ನನ್ನ ಸ್ನೇಹಿತರೊಬ್ಬರು ಬಂದರು. ಅವ್ರು ಬಂದು, ಪರಂ ನೀವು ಅವರು ಒಂದು ಯೂಟ್ಯೂಬ್ ಪೇಜ್ ಮಾಡ್ಕೋಬೇಕು ಅಂತ ಹೇಳಿ ರಿಸರ್ಚ್ ಮಾಡ್ಕೊಂಡಿದ್ರು. ನಂಗೆ ಯೂಟ್ಯೂಬ್ ಬಗ್ಗೆ ABCD ಗೊತ್ತಿಲ್ಲ. ಯಾರೋ ಕೇಳಿದ್ರು, ಲಿಂಕ್ ಕಳಿಸಿ ನಾನು ನಿಮ್ಮ ವರ್ಕ್ ನೋಡಬೇಕು ಅಂದರು. ಯೂಟ್ಯೂಬ್ ಒಂದು ಕ್ರಿಯೇಟ್ ಮಾಡಿ ಕಲಾ ಮಾಧ್ಯಮ ಅಲ್ಲಿ ನಮ್ಮ ಡಾಕ್ಯುಮೆಂಟ್ರಿಗಳಾಗಿ ಲಿಂಕ್ ಕಳಿಸ್ತಿದ್ವಿ. ಆದರೆ ಅದನ್ನು ಹೇಗೆ ಮಾನಿಟೈಸ್ ಮಾಡಬೇಕು, ಅದು ಮಾನಿಟೈಸ್ ಆಗುತ್ತಾ ಇಲ್ಲೋ ಏನೂ ಗೊತ್ತಿಲ್ಲ. ಜಸ್ಟ್ ಅಪ್ಲೋಡ್ ಇಟ್, ಸೆಂಡ್ ದೆಮ್. ಅದಕ್ಕೊಂದು ತಮ್ನೈಲ್ ಹಾಕ್ಬೇಕು ಗೊತ್ತಿಲ್ಲ, ಸರಿಯಾಗಿರೋ ಟೈಟ್ಲು, ಈ ಡಾಕ್ಯುಮೆಂಟ್ರಿ ಅಷ್ಟು ಟೈಟ್ ಬಿಟ್ಟರೆ ಏನೂ ಇಲ್ಲ, ಅದಕ್ಕೊಂದು ಆಕರ್ಷಕವಾದ ಒಂದು ಶೀರ್ಷಿಕೆ ಕೊಡಬೇಕು, ಏನೂ ಗೊತ್ತಿಲ್ಲ. 2019ಕ್ಕೆ ಆ ಗೆಳೆಯ ಬಂದು, ನೀವೊಂದು ಯೂಟ್ಯೂಬ್ ಮಾಡಿದಿರಲ್ಲ ಒಂದು, ಅದರಲ್ಲಿ ಎಷ್ಟು ದುಡ್ಡಿದೆ ನಾನು ಚೆಕ್ ಮಾಡಲ ಅಂದರು. ನಾನು ಸುಮ್ಮನೆ ಇರಿ ಸರ್, ದುಡ್ಡೆಲ್ಲಿ ಇರುತ್ತೆ ಅದರಲ್ಲಿ? ಇರುತ್ತೆ ಕೊಡಿ ನೋಡ್ತೀನಿ ಅಂದರು. ನಾನು ನೋಡಿ ಚೆಕ್ ಮಾಡಿ ಇದರಲ್ಲೊಂದು 8,000 ರೂಪಾಯಿ ದುಡ್ಡಿದೆ ನೋಡಿ ಅಂದರು. 2019ರಲ್ಲಿ 8,000 ರೂಪಾಯಿ ಇದೆ ಅಂದರು. ನಾನು ಸರ್ 8,000 ರೂಪಾಯಿ ಕೊಡಿ ಅಂದೆ ನಾನು. ಯಾಕಂದ್ರೆ ಅವಾಗೆಲ್ಲ ತುಂಬ ಇದಿತ್ತು. ಆಗಲ್ಲ, ಇದನ್ನ ಮಾನಿಟೈಸ್ ಮಾಡಬೇಕು, ಮಾಡಿ ಇದೇನು ಅಪ್ಲೈ ಮಾಡಬೇಕು, ಅವ್ರು ಅಪ್ರೂವಲ್ ಕೊಡ್ತಾರೆ, ಆ ಥರದ್ದು ಏನೋ ಒಂದಷ್ಟು ಪ್ರೊಸೀಜರ್ ಹೇಳಿದ್ರು. ಹೌದಾ, ಓಕೆ ಸರಿ, ಹಾಗಾದರೆ ಮಾಡಿ. ನಾನು ಅದೇ ಥರ ಅಂದ್ಕೊಂಡೆ, ಇದು ಯಾವುದೋ ಜೂಜಿನ ಥರದ್ದು ಯಾವುದೋ ಒಂದು ವರ್ಕ್ ಇದೆಲ್ಲ ಎಲ್ಲಾಗುತ್ತೆ ಬಿಡಿ, ನನಗೆ ಅದು ಇಂಟ್ರೆಸ್ಟ್ ಇರಲಿಲ್ಲ. ಸೊ ಹಾಗಾಗಿ ಬಟ್ ಅವ್ರೇನು ಮಾಡಿದ್ರು, ಅದನ್ನೆಲ್ಲ ಮಾಡಿದರು. ಮಾನಿಟೈಸೇಷನ್ ಪ್ರೊಸೆಸ್ ಹೇಗೆ ಮಾಡಬೇಕು ಅಂತೆಲ್ಲ ಮಾಡಿದರು. ಸರಿ ಆಯ್ತದು. ಸರಿಯಾಗಿ ಈಗ ಆ ಟೈಮಿಗೆ ಏನಾಗೋಯಿತು, ಅದೇ ಟೈಮಿಗೆ ಕರೆಕ್ಟಾಗಿ ಕೋವಿಡ್ ಬಂದ್ಬಿಡ್ತು. 2019 ಎಂಡಿಗೆ ಅವ್ರು ನಂಗೆ ಸಿಕ್ಕಿದೆಲ್ಲ ಮಾತಾಡ್ತಿದ್ದೀವಿ. 2020 ಮಾರ್ಚ್ಗೆ ಕೋವಿಡ್ಡು, ಜನತಾ ಕರ್ಫ್ಯೂ ಮಾರ್ಚ್ 22ಕ್ಕೆ. ಮಾರ್ಚ್ 22 ಯಾವಾಗದು 2020 ಮಾರ್ಚ್ 22 ಜನತಾ ಕರ್ಫ್ಯೂ. ಅದೇ ಮೋದಿಜಿ ಎಲ್ಲರೂ ಚಪ್ಪಾಳೆ ಹೊಡೀರಿ ಅಂತ ನನ್ನ ಜನ ತಟ್ಟೆಗಿಟ್ಟಾರ ಹೊಡಿತಿದ್ರಲ್ಲ, ಆ ದಿನ ನನ್ನ ಮಗಳು ಹುಟ್ಟಿದ ದಿನ ಅದು. ಸೇಮ್ ಡೇ ಮೈ ಡಾಟರ್ ಈಸ್ ಬಾರ್ನ್. ನಂಗೆ ತುಂಬ ಒತ್ತಡ, ಟೆನ್ಷನ್ನು. ಯಾಕಂದರೆ ಇಡೀ ದೇಶ ಲಾಕ್ಡೌನ್. ನಮ್ಮ ಪ್ರೊಫೆಷನ್ ಏನು, ಹೊರಗಡೆ ಹೋಗಬೇಕು, ಡಾಕ್ಯುಮೆಂಟ್ರಿ ಶೂಟ್ ಮಾಡಬೇಕು, ತರಬೇಕು, ಎಡಿಟ್ ಮಾಡಬೇಕು. ಸೊ ಅದನ್ನು ಕ್ಲೈಂಟಿಗೆ ಕೊಡಬೇಕು ಇತ್ಯಾದಿ ನಮ್ಮ ವರ್ಕು. ಇಲ್ವಾ ನಾಟಕ ಮಾಡಬೇಕು, ಇಲ್ವಾ ಯಾರನ್ನ ಶೂಟಿಂಗ್ನವ್ರು ಅವರು ಕರೆದ್ರೆ ಹೋಗೋದು ಸಣ್ಣ ಪುಟ್ಟ ಗಿರಿಯಲ್ ಸಿನಿಮಾ ಮಾಡಬೇಕು ಅಂತ. ಕೋವಿಡ್ ಬಂದ ಕಾರಣಕ್ಕೆ ಏನಾಯಿತು, ಜನತಾ ಕರ್ಫ್ಯೂ, ಇಡೀ ದೇಶ ಲಾಕ್, ಯಾರೂ ಓಡಾಡೋಗಿಲ್ಲ. ನನ್ನ ಬ್ರೈನೆಲ್ಲ ಲಾಕ್. ಅವಾಗ ನಾನು ಹೆಂಡತಿ ತುಂಬ ಅಪ್ಸೆಟ್ ಆಗಿದ್ವಿ. ಅವಾಗ ಏನು ಮಾಡಬೇಕು ಗೊತ್ತಿಲ್ಲಲ್ಲ ನಮಗೆ. ನಾನು ಅವಾಗ ಹೇಳಿದೆ, ಈ ಪ್ರೇಮ ವಿವಾಹಗಳಲ್ಲಿ ಯಾವಾಗಲೂ ಹಿರಿಯರ ಕಣ್ಣಿರುತ್ತೆ. ಅವರು CCTV ಥರ ಅವ್ರು ನೋಡ್ತಿರ್ತಾರೆ, ಇವತ್ತು ಹಾಳಾಗ್ತಾನೆ, ನಾಳೆ ಹಾಳಾಗ್ತಾನೆ, ನಾವು ಹೇಳಿದ ಮಾತು ನಿಜ ಆಗುತ್ತೆ. ಸೊ ನಮ್ಮ ಹತ್ರ ಬರ್ತಾರೆ, ಹೌದು ನನ್ನ ಆಯ್ಕೆ ತಪ್ಪಾಗಿತ್ತು, ನೀವು ಹೇಳಿದ ಸರಿ, ನೀವು ಗ್ರೇಟ್ ಅಂತ ಬರ್ತಾರೆ ಅನ್ನೋ ಥರ ಕೆಲವು ಕಣ್ಣಿರ್ತವೆ. ಸೊ ಹಾಗಾಗಿ ನಮ್ಗೆ ಅದೊಂದು ಸಮಸ್ಯೆ ಇತ್ತು, ಅದೊಂದು ಇದಿತ್ತು, ಅದನ್ನು ಉಳಿಸ್ಕೊಳ್ಳೇಬೇಕಾದಂಥ ಅನಿವಾರ್ಯತೆ. ಕುಟುಂಬ ಸಾಕಬೇಕು, 2 ಮಕ್ಕಳಿದ್ದಾರೆ, ಕುಟುಂಬ ಇದೆ, ಬಾಡಿಗೆ ಮನೆ ಎಲ್ಲ ಮಾಡಬೇಕು ಅಂತ. ಆಗ ನಾನೇನು ಮಾಡಿದೆ, ನಮ್ಮ ಗೆಳೆಯ ಯಾರು ನಮ್ಮ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅಂದ್ರಲ್ಲ, ನಾನು ಅವ್ರಿಗೆ ಕಾಲ್ ಮಾಡಿದೆ. ಸರ್ 8,000 ರೂಪಾಯಿ ಇದೆ ಅಂದ್ರಲ್ಲ, ಅದು ಬರುತ್ತಾ, ಯಾವಾಗ ಬರುತ್ತೆ, 8,000 ರೂಪಾಯಿ ಕೊಡಿ ಅಂತ. ನಾನು ಅವರು ಇಲ್ಲ ಹೌದಾ, ಹಾಗಾಗಿ ಒಂದು ಕೆಲಸ ಮಾಡಿ, ಅದು ಅಪ್ಲೈ ಮಾಡೋಣ, ದುಡ್ಡು ಬರುತ್ತೆ, ಅದಕ್ಕೊಂದು ಕೋಡ್ ಬರಬೇಕು ಅವ್ರ ಕಡೆಯಿಂದ, ಆ ಕೋಡ್ ಹಾಕಬೇಕು. ಸೊ ನೀವು ಒಂದು ಕೆಲಸ ಮಾಡಿ, 8,000 ರೂಪಾಯಿನ 80,000 ಮಾಡೋಕ್ಕೆ ಟ್ರೈ ಮಾಡಿ, 80,000 ಬರುತ್ತೆ ಅಂದರು. ಹೇಗೆ ಅಂದೆ.
ಈಗ ನೀವು ಮಾಡಿರೋದೇನೋ ಈ ಇಂಟರ್ವ್ಯೂಸ್ ಎಲ್ಲ ಆಗ್ತದೆ, ಜಾಸ್ತಿ ಇಂಟರ್ವ್ಯೂಸ್ ಮಾಡಿ ವರ್ಕ್ ಆಗುತ್ತಲ್ಲ ಅಂತ. ಸರಿ ಅಂದ್ಬಿಟ್ಟು ನಾವು ಇನ್ನೊಂದಷ್ಟು ಇಂಟರ್ವ್ಯೂಸು ನನ್ನ ಹತ್ರ ರೆಡಿ ಇತ್ತು. ನಾನು ಅಂದ್ರೆ ಈ ಡಾಕ್ಯುಮೆಂಟ್ರಿಗೆ ಮಾಡಿದಂಥ ಒಂದು ಇಂಟರ್ವ್ಯೂಸು ನಾಟ್ ಕಲಾ ಮಾಧ್ಯಮಕ್ಕೆ ನಾವು ಏನು ಮಾಡಿದ್ದೀವಿ, ನೀವು ಒಂದು ಕರೆದಿದ್ದೀರಲ್ಲ 6200 ಸಂಚಿಕೆ ಮಾಡಿದ್ದು ನೀವು ಕರೆದಿರಲ್ಲ, ಆ ಇಂಟರ್ವ್ಯೂಸ್ ನಾನು ಇನ್ನೂ ಮುಟ್ಟೇ ಇಲ್ಲ. ನಾವು ಕಲಾ ಮಾಧ್ಯಮ ಅನ್ನೋದು ಒಂದು ಹುಟ್ಟತ್ತೆ, ಒಂದು ಯೂಟ್ಯೂಬ್ ಅನ್ನೋದು ಹುಟ್ಟತ್ತೆ, ನಾವೇ ಅದ್ರ ಬದುಕ್ತೀವಿ, ನಿಮ್ಮಂಥ ಹಿರಿಯರಲ್ಲಿ ನಮ್ಮ ಮಾತಾಡಿಸ್ತೀನಿ ನಮ್ಮ ಕಲ್ಪನೆಯೇ ಇಲ್ಲ. ನಮ್ಮ ಪೋರ್ಟ್ಫೋಲಿಯೋ ಪ್ರೊಫೈಲ್ ಅಂತ ನಾವೇನು ಯೂಟ್ಯೂಬ್ಗೆ ಹಾಕ್ತಿದ್ವಲ್ಲ, ಅದರ ಅನ್ಎಡಿಟೆಡ್ ಇಂಟರ್ವ್ಯೂಸ್ ಏನಿತ್ತಲ್ಲ, ಅದರಲ್ಲೊಂದು ಸಿನಿಮಾ ಇಂಟರ್ವ್ಯೂಸ್ ಇತ್ತು. ಲೈಕ್ ನಾಗ್ತಿಳಿ ಚಂದ್ರಶೇಖರ್ ಅವರು ಡಾಕ್ಯುಮೆಂಟ್ರಿಗೆ ಮಾಡಿದ ಸಿನಿಮಾದವ್ರ ಇಂಟರ್ವ್ಯೂ, ಲೈಕ್ ಅನಂತ್ ನಾಗು, ಹಂಸಲೇಖ ಸರ್ ಅವ್ರನ್ನೆಲ್ಲ ಮಾತಾಡ್ಸಿದ್ವಿ. ಬಿ ಎಲ್ ವೇಣು ಅಂತ ಕನ್ನಡದ ಒಬ್ಬರು ರೈಟ್ರು, ಅವರ ಡಾಕ್ಯುಮೆಂಟ್ರಿಗೋಸ್ಕರ ಒಂದಷ್ಟು ಜನ ಮಾತಾಡ್ಸಿದ್ವಿ. ಆವಾಗಲೇ ನಾನು ದೊರೆ ಭಗವಾನ್ ಭಾರ್ಗವ್ ಅವ್ರ ಮನೆಗೆ ಹೋಗಿದ್ದು, ಬಿ ಎಲ್ ವೇಣು ಅವ್ರ ಬಗ್ಗೆ ಒಂದು ಬೈಟ್ ಹೇಳಿ ಸರ್ ಒಂದು ಡಾಕ್ಯುಮೆಂಟ್ರಿಗೆ ಬೇಕು ಅವ್ರ ಬಗ್ಗೆ ಅಂತ. ಸೊ ಈ ಥರದ್ದೆಲ್ಲ ಇತ್ತಲ್ಲ, ಆ ಬುಕ್ಗಳನ್ನು ಹಾಕ್ತಾ ಬಂದೆ. ಅವೇನಾಯಿತು, ಈ ಸಾಹಿತಿಗಳ ಇಂಟರ್ವ್ಯೂಗಿಂತಲೂ ಸ್ವಲ್ಪ ಜಾಸ್ತಿ ನಂಬರ್ಸ್ ಹೋಯಿತು. ಆಬ್ವಿಯಸ್ಲಿ ಸಿನಿಮಾ ಜನಕ್ಕೆ ಸ್ವಲ್ಪ ಕುತೂಹಲ ಇರುತ್ತೆ ಅಂತ. ಆಗ ನಾವು ಮತ್ತು ನನ್ನ ಗೆಳೆಯ ಚರ್ಚೆ ಮಾಡಿದ್ವಿ, ಸಿನಿಮಾದವ್ರದ್ದು ಮಾಡಿದ್ರೆ ಜಾಸ್ತಿ ಜನ ನೋಡ್ತಾರೆ, ದಿಸ್ 8,000 ಬಿಕಮ್ಸ್ 80,000. ನಮ್ಮ ಟಾರ್ಗೆಟ್ ಅಷ್ಟೇ, ಒಂದು ಸಿಂಗಲ್ ಮೋಟೋ ಏನಂದರೆ 8,000 80,000 ಹೆಂಗೆ ಮಾಡೋದು ಅಷ್ಟೇ ಅಂತ. ಆಗ ಸಿನಿಮಾದವ್ರು ಮಾಡಬೇಕಲ್ಲ, ಹಾಗಾಗಿ ಸಿನಿಮಾದವ್ರು ಇಂಟರ್ವ್ಯೂ ಮಾಡೋಣ. ಯಾರಿಂದ ಶುರು ಮಾಡೋದು, ನಾವು ಮೊದಲು ಯಾರ್ಯಾರ ಮನೆಗೆ ಸಿನಿಮಾಗೆ ಹೋಗಿ ಇಂಟರ್ವ್ಯೂಸ್ಗೆ ಅಂತ ಹೋಗಿದ್ನಲ್ಲ ಬೇರೆ ಬೇರೆ ಡಾಕ್ಯುಮೆಂಟ್ರಿಗೆ, ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿದ್ದು ನಾವು. ಲೈಕ್ ದೊರೆ ಭಗವಾನ್, ಭಾರ್ಗವ ಸರ್ರು, ಸ್ವಲ್ಪ ಕ್ಷಮೆ ಇರಲಿ, ನಾನು ಅವರು ಏಕವಚನ ಕರಿತೀನಿ ಅಂತ ಅನ್ಕೋಬಾರ್ದು, ಅವ್ರು ನನ್ನ ಪಾಲಿನ ದೇವರುಗಳ ಸಮಾನ. ಭಾರ್ಗವ ಸರ್ರು, ದೊರೆ ಭಗವಾನು. ಆಮೇಲೆ ಅದೇ ಟೈಮ್ಗೆ ಮಾಲ್ಗುಡಿ ಡೇಸ್ ಕನ್ನಡದಲ್ಲಿ ಬರ್ತಾಯಿತ್ತು. 2020ರಲ್ಲಿ ಝೀ ಕನ್ನಡದವರು ಮಾಲ್ಗುಡಿ ಡೇಸ್ನ ಕನ್ನಡಕ್ಕೆ ಡಬ್ ಮಾಡಿಬಿಡ್ತಾಯಿದ್ರು ಟಿ ವಿನಲ್ಲಿ, ಬಿಕಾಸ್ ಕೋವಿಡ್ ಟೈಮಲ್ಲಿ ಅಂತ. ಸೊ ಅದರ ಹಿಂದಿನ ಕಥೆಗಳೇನಿರ್ಬೋದು ಅಂತ ಅಂದಾಗ, ಸಾವಂತ್ ಅಂತ ಹೇಳಿ ಅದರ ಒಬ್ಬರು ಕಾಸ್ಟ್ಯೂಮ್ ಇನ್ಚಾರ್ಜ್ ಇದ್ದರು ಶಂಕರ್ನಾಗ್ ಸರ್ ಜೊತೆಗೆ. ಅವಾಗ ಯಂಗ್ಸ್ಟರು, ಈಗ ಅವ್ರಿಗೊಂದು 60-70 ವರ್ಷ ಆಗಿದೆ ಅವರು. ಆಮೇಲೆ ಸುಂದರಶ್ರೀ ಮೇಡಮು, ರಮೇಶ್ ಭಟ್ಟು, ಮಾಸ್ಟರ್ ಮಂಜುನಾಥ್, ಅದರ ಮ್ಯಾನೇಜರು, ಅವರೆಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ವಿ. ನೀವು ಹೋಗಿ ಕೇಳಿದಾಗ ಅವ್ರು ಕೊಡ್ತಿದ್ರಾ? ಕೆಲವರು ಕೊಡೋರು, ಕೆಲವರು ಕೊಡ್ತಿರ್ಲಿಲ್ಲ, ಕೆಲವರು ಕನ್ವಿನ್ಸ್ ಮಾಡ್ತಿದ್ವಿ. ಆದರೆ ಆ ಟೈಮಲ್ಲಿ, ಕೋವಿಡ್ ಟೈಮಲ್ಲಿ ಬಹಳ ದೊಡ್ಡ ವರ ಆಗಿದ್ದೇನು ಅಂತಂದರೆ, ಕೋವಿಡ್ ಟೈಮಲ್ಲಿ ಆ ಕೋವಿಡ್ ಅನ್ನೋದೇ ಜನ ಆಗ ಮನೇಲಿದ್ದರು, ಪ್ರೇಕ್ಷಕರು ಫ್ರೀ ಇದ್ದರು, ಮತ್ತು ದೇ ವಾಂಟೆಡ್ ಸಮಥಿಂಗ್, ಸಮ್ ಗುಡ್ ಥಿಂಗ್ಸ್, ಸಮ್ ಪಾಸಿಟಿವ್ ಥಿಂಗ್ಸ್ ಟು ಸಿ. ಏನಾಗಿದೆ, ಕೋವಿಡ್ ಟೈಮಲ್ಲಿ ನಿಮಗೆ ಗೊತ್ತಿದೆ, ವಾಹಿನಿಗಳಲ್ಲಿ ಕೋವಿಡ್ ಬರುತ್ತೆ, ಹಿಂಗಾಗ್ತಾಯಿದೆ, ಅಲ್ಲಿ ಸಾಯ್ತಾ ಇದ್ದಾರೆ, ಇಲ್ಲಿ ಹೆಣ ಅವ್ರು ನೋಡೋಕ್ಕಾಗ್ತಿಲ್ಲ, ಈ ಥರ ನೆಗೆಟಿವ್ ಸುದ್ದಿಗಳು ಬರೋವಂಥ ಟೈಮಲ್ಲಿ ಜನಕ್ಕೆ ನಿಜಕ್ಕೂ ಯೂಟ್ಯೂಬ್ಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಪಾಸಿಟಿವ್ ವಿಚಾರ ಬೇಕಿತ್ತು. ನಾವೇನು ಮಾಡಿದ್ವಿ, ಇಂಟರ್ವ್ಯೂಸ್ ತಂದು ಹಾಕಿದ್ವಿ. ರಮೇಶ್ ಭಟ್ ಮಾತಾಡೋಕ್ಕೆ ಶುರು ಮಾಡೋದು, ಶಂಕರ್ನಾಗ್ ಹೆಂಗೆ ವರ್ಕ್ ಮಾಡ್ತಿದ್ರು, ಅಥವಾ ಅರುಂಧತಿ ಮೇಡಮ್ ಶಂಕರ್ನಾಗ್ ಅವರು ಹೇಗೆ ಇಡೀ ರಾತ್ರಿ ನಿದ್ಗೆಟ್ಟು ಒಂದು ಸ್ಕ್ರಿಪ್ಟ್ ಬರೀತಿದ್ರು, ಅಥವಾ ಯಾವುದೋ ಒಂದು ಸೀನ್ನ ಶೂಟ್ ಮಾಡೋಕ್ಕೆ ಹೇಗೆ ನಮ್ಮ ಹತ್ರ ಕ್ರೇನ್ ಇಲ್ಲದೆ ಇದ್ರೂ ಹಗ್ಗ ಕಟ್ಟಿ ಹೇಗೆ ಕ್ಯಾಮ್ರಾಮನ್ ಮೇಲಕ್ಕೆ ಎತ್ತಿದ್ವಿ ಇತ್ಯಾದಿ. ಮಾಸ್ಟರ್ ಮಂಜುನಾಥ್ ಹೇಗೆ ನಾನು ಚಿಕ್ಕ ಹುಡುಗ ಇದ್ದಾಗಲೇ ನನಗೆ ಡೈಲಾಗ್ ನೆನ್ಪಿಟ್ಕೊಳ್ಳೋದು ಹೇಗೆ ಹೇಳ್ಕೊಡ್ತಾಯಿದ್ರು ಶಂಕರ್ನಾಗ್ ಇತ್ಯಾದಿ. ನೋಡಿ, ಕುತೂಹಲ ಇದೆಯಲ್ಲ, ಸಿನಿಮಾ ಹಿಂದಿನ ಕಥೆಗಳು, ಅದು ಮತ್ತು ಸ್ಟಾರ್ಗಳ ಹಿಂದಿನ ಕಥೆಗಳು, ಅವು ವರ್ಕ್ ಆಯ್ತು ನಮ್ಮಲ್ಲಿ. ಸೊ ಆಗ ನೀವು ಅಂದ್ಕೊಂಡ್ರ ಹಿರಿಯ ಕಲಾವಿದರ ಇಂಟರ್ವ್ಯೂ ಮಾಡಿದ್ರೆ ಕ್ಲಿಕ್ ಆಗುತ್ತೆ, ವರ್ಕ್ ಆಗುತ್ತೆ ಅಂತ ಅನಿಸ್ತು. ನಾವು ಒಂದು ಬಹಳ ತಿರುವಿನ ಘಟ್ಟ ಯಾವುದು ಅಂದರೆ, ನಾವು ನಮ್ಮ ಸ್ನೇಹಿತರು ಚರ್ಚೆ ಮಾಡಿದಾಗ ಸಿನಿಮಾದವ್ರು ಇಂಟರ್ವ್ಯೂ ಮಾಡಬೇಕು ಅಂದಾಗ ನನಗೆ ಮೊಟ್ಟ ಮೊದಲು ನೆನಪಾಗಿದ್ದೆ ಸಾವಂತ್ ಅಂತ ಒಬ್ಬರು ಇದ್ದಾರೆ. ಹಾಗಾಗಿ ಅವ್ರು ಯಾರು ಅಂದರೆ, ಈಗ ಸಿನಿಮಾಗಳ ಅಸೋಸಿಯೇಟ್ ಡೈರೆಕ್ಟ್ರು, ಈಗ ಅವ್ರಿಗೊಂದು 65 ವರ್ಷ ಏಜ್ ಆಗಿದೆ. ಗಿರೀಶ್ ಕಾಸರವಳ್ಳಿ ಸರ್ ಸಿನಿಮಾಗಳಿಗೆಲ್ಲ ಅವ್ರು ಅಸೋಸಿಯೇಟು, ಅನೇಕ ಸಿನಿಮಾಗಳಿಗೆ, ದ್ವೀಪ, ಕನಸೆಂಬ ಕುದುರೆ ನೇರಿ ಈ ಸಿನಿಮಾಗಳಿಗೆಲ್ಲ. ಅವರು ಹೆಂಗಿದ್ದಾಗ, ಅವ್ರಿಗೊಂದು 20-22 ವರ್ಷ ಇದ್ದಾಗ, ಶಂಕರ್ನಾಗ್ ಸರ್ ಮಾಲ್ಗುಡಿ ಡೇಸ್ಗೆ ಕಾಸ್ಟ್ಯೂಮ್ ಅಸ್ಟೆಂಟು, ಮಾಲ್ಗುಡಿ ಡೇಸು ಅದರ ಕಾಸ್ಟ್ಯೂಮ್ ಅಸ್ಟೆಂಟು, ಅದರ ಕಾಸ್ಟ್ಯೂಮರು ಸುಂದರಶ್ರೀ ಮೇಡಮು, ನಟಿ ಸುಂದರಶ್ರೀ ಅವ್ರ ಅಸ್ಟೆಂಟ್ ಇವರು. ಚಿಕ್ಕ ಹುಡುಗ ಯಂಗ್ಸ್ಟರ್ ಆಗಿದ್ದಾಗ ಶಂಕರ್ನಾಗ್ ವರ್ಕ್ ಮಾಡ್ತಾಯಿದ್ದ ಪ್ಯಾಟರ್ನ್ ನೋಡಿದ್ರು ಇವರು. ಆ ಸಾವಂತ್ ಅವ್ರು ನನಗೆ ಪರಿಚಯ ಹೇಗೆ ಅಂದರೆ, ನಾವು ಗೆಳೆಯರು ಅಂತ ಒಂದು ಸಿನಿಮಾ ಮಾಡಿದ್ರು, ಮಕ್ಕಳ ಸಿನಿಮಾ. ಅದ್ರಲ್ಲಿ ನಾನೊಂದು ಆ್ಯಕ್ಟ್ ಮಾಡಿದ್ದೆ, ಒಬ್ಬ PT ಮಾಸ್ಟರ್ ರೋಲ್ ಮಾಡಿದ್ದೆ. ಅವಾಗ ಅವ್ರದಕ್ಕೆ ಅಸೋಸಿಯೇಟ್ ಆ ಸಿನಿಮಾಗೆ. ಆವಾಗ ಊಟ ಟೈಮು, ಟಿಫನ್ ಟೈಮು, ಕೂತಾಗ ನಿಂತಾಗೆಲ್ಲ ಅವ್ರು ಬಂದ್ಬಿಟ್ಟು, ನಾನು ಶಂಕರ್ನಾಗ್ ಹೆಂಗಿದೆ ಗೊತ್ತಾ, ಶಂಕರ್ನಾಗ್ ನಾನು ಹಿಂಗೆಲ್ಲ ಹೇಳೋರು. ನಾನು ಸುಮ್ಮನೆ ಕೂತ್ಕೊಂಡು ಹೌದಾ ಸರ್ ಅಂತ ಕೇಳ್ತಿದ್ವಿ. ಸೊ ಸಿನಿಮಾದವ್ರು ಎಂಟ್ರಿ ಮಾಡಬೇಕು ಅಂದಾಗ ಮಾಲ್ಗುಡಿ ಡೇಸ್ ಕನ್ನಡದಲ್ಲಿ ಬಂತು. ಸೊ ಮಾಲ್ಗುಡಿ ಡೇಸ್ ಟೀಮ್ ಯಾರು ಅಂದಾಗ ನನ್ನ ಫಸ್ಟ್ ನೆನಪಾಗಿದೆ ಸಾವಂತ್ ಅವರು. ಅವ್ರನ್ನ ಕೇಳಿದೆ, ಸರ್ ಇಂಟರ್ವ್ಯೂ ಬರ್ತೀರಂತ. ಬರ್ತೀನಮ್ಮ ಅಂತಂದ್ರೆ ಅವರು. ಮನೆಗೆ ಹೋಗೋಕ್ಕಾಗ್ತಿರಲ್ಲ ಅವೆಲ್ಲ ಕೋವಿಡ್. ಅವರೇ ಒಂದು ನಮ್ಮ ಕ್ಯಾಮ್ರಾಮನ್ ರವಿರಾಜ್ ಅವ್ರದ್ದು ಒಂದು ಚಿಕ್ಕ ರೂಮ್ ಇದೆ, ಅಲ್ಲಿಗೆ ಬಂದರು. ಅವ್ರನ್ನ ಇಂಟರ್ವ್ಯೂ ಮಾಡಿದ್ವಿ. ಬೆಳಗ್ಗೆ 11 ಗಂಟೆಗೆ ಇಂಟರ್ವ್ಯೂ ಮಾಡಿದ್ದೀನಿ, ಅರೌಂಡ್ 1.5 ಗಂಟೆ ಇಂಟರ್ವ್ಯೂ, 3 ಎಪಿಸೋಡು, ಅರ್ಧ ಗಂಟೆದು. 2 ಗಂಟೆಗೆ ಫಸ್ಟ್ ಎಪಿಸೋಡ್ ಹಾಕ್ಬಿಟ್ಟೆ. 2020 ಮೇ ಇರಬೇಕದು. ಅವತ್ತಿನ ದಿನವೇ ಒಂದು 2-3 ಗಂಟೆಯಲ್ಲಿ ನನಗೆ ಎಡಿಟ್ ಕಲ್ತ್ಬಿಟ್ಟಿದ್ದೆ ಈ ಡಾಕ್ಯುಮೆಂಟ್ರೀಸ್ ಮಾಡಿ. ಸೊ ಹಾಕಿದ್ವಿ. ಅದೇನಾಯಿತು, ನಮ್ಮ ಬೇರೆ ಬೇರೆ ಇಂಟರ್ವ್ಯೂಸ್ಗಳಿಗೆ 200 ಜನ 100 ಜನ ನೋಡ್ತಾ ಇದ್ದಿದ್ದು, ಅದು 12,000 ಜನ ನೋಡಿಬಿಟ್ರು. 12,000 ವ್ಯೂಸ್ ಬಂತದು ಫಸ್ಟು.
ಅದು ದೊಡ್ಡ ನಂಬರ್ ನಂಗೆ ಆಶ್ಚರ್ಯ ಸಂತೋಷ. ಸಾವಂತವ್ರು ಇನ್ನೂ ಸಂತೋಷ. ಸಿ ಇಮ್ಯಾಜಿನ್, ನಾನು ಸಾವಂತವ್ರು ಭಾಳ ದೊಡ್ಡವ್ರು, ನನ್ನ ಪಾಲಿನ ದೇವ್ರವರು. ಆದರೆ ಅವ್ರು ನಂಗೆ ಕರೆ ಮಾಡಿ ಏನೋ 12,000 ನೋಡ್ಬಿಟ್ರು ಸೀರಿಯಸ್ಲಿನ ಅಥವಾ ನೀನೇ ಯಾವ್ದು ಕೂತ್ಕೊಂಡು ನಂಬರ್ ಆಗ್ತಾ ಇದೆಯಾ ಅಲ್ಲಿಂದ ಅಂದರು. ಸರ್ ಅಂತ ಯಾವುದೋ ಆಪ್ಷನ್ ಯೂಟ್ಯೂಬ್ ಕೊಟ್ಟಿಲ್ಲ ಸರ್ ನನಗೆ. ಹೌದು 12,000 ನೋಡ್ತಾರೆ ಯಾರು ಸರ್ ಅಂತ ಮ್ಯಾಟ್ರ್ ಸರ್ ಶಂಕರ್ನಾಗ್ ಸರ್ದು ಒಂದೇ. ಹೌದಾ ರಮೇಶ್ ಭಟ್ ಫೋನ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ಯಾ ಅಂದ್ರೆ ಕಣ ಅಂದರು. ನನ್ನ 6 ಸೆನ್ಸ್ ಏನೋ ಸರ್ ರಮೇಶ್ ಭಟ್ ಅವ್ರದ್ದು ಒಂದು ಇಂಟರ್ವ್ಯೂ ಕೊಡ್ತೀವಿ ಅಂತಂದೆ. ಹೌದಾ ಇರೋ ದಟ್ಸ್ ಆಲ್. ಹಸಿವು ಅದೇ ಹೇಳೋದು, ಹೊಟ್ಟೆ ಹಸ್ದಾಗ ನಾವು ಬಗ್ತೀವಿ, ನಾವು ಕೇಳ್ತೀವಿ, ಕೊಡಿ ಅಂತೀವಿ, ಅದೇ ಆಗಿದೆ ಅಷ್ಟೇ. ಬೈ ಚಾನ್ಸ್ ಇಮ್ಯಾಜಿನ್ ಮಾಡಿ ನನ್ನ ತಂದೆ ನನಗೊಂದು 5 ಕೋಟಿ ರೂಪಾಯಿ ಕಾಸು ಕೊಟ್ಟು ಇವತ್ತು ಸೋ ಕಾಲ್ಡ್ ದೊಡ್ಡ ಪೇರೆಂಟ್ಸ್ ಮಾಡ್ತಾರಲ್ಲ, ನೀವು ನೋಡ್ತೀರಿ ಡ್ರಿಂಕ್ ಆ್ಯಂಡ್ ಡ್ರೈವ್, ರಾತ್ರಿ ಅವನು ಗಾಂಜಾ ಹೊಡೆದು ಸಿಗಾಕೊಂಡ ದೊಡ್ಡವ್ರ ಮಕ್ಕಳೆಲ್ಲ ಆ ಥರ ಆಗಿದ್ರೆ ನನಗೆ ಎದುರು ಪಕ್ಕದಲ್ಲೇ ರಮೇಶ್ ಭಟ್ ಸರ್ ಬಂದು ನಿಂತ್ಕೊಂಡ್ರು ಕೇಳ್ತಿರ್ಲಿಲ್ಲ ನಾನು. ಒಬ್ಬ ಮನುಷ್ಯನ ಕೇಳಬೇಕು ಅಂತ ಅನ್ಸೋದು ಯಾವಾಗ ಅಂತಂದರೆ ವೆನ್ ಯು ಆರ್ ಇನ್ ರಿಯಲ್ ಡ್ರೈವ್. ನಿಜಕ್ಕೂ ನಿಮ್ಮ ಒಳಗಡೆ ತುಡಿತಾ ಇದ್ದಾಗ ಕೇಳ್ತೀವಿ. ನಾನು ಪಟ್ಟಂತ ಕೇಳಿದೆ, ಸರ್ ರಮೇಶ್ ಭಟ್ ಅವ್ರು ಕೊಡ್ಸಿದ್ರು. ಹೌದು ಅವ್ರು ಎಷ್ಟು ಕೇಳಿ ಹೇಳಿದ್ರೆ ಹೌದಾ ಇರು ಕೇಳಿ ನೋಡ್ತೀನಿ ಇಟ್ಬಿಟ್ಟು 5 ನಿಮಿಷಕ್ಕೆ ವಾಪಸ್ಸು ಓಕೆ ಅಂತಮ್ಮ 3 ಗಂಟೆಗೆ ಹೋಗು ಅಂದರು. 11 ಗಂಟೆಗೆ ಸಾವಂತ್ ಅವ್ರು ಇಂಟರ್ವ್ಯೂ ಮಾಡಿ 2 ಗಂಟೆಗೆ ಟೆಲಿಕಾಸ್ಟ್ ಆಗಿದೆ. 2:15 ಸರ್ ಫೋನ್ ಮಾಡಿದ್ದಾರೆ. 3 ಗಂಟೆಗೆ ರಮೇಶ್ ಭಟ್ ಅವ್ರ ಮುಂದೆ ಕೂತಿದ್ದೀನಿ ನಾನು. ರಮೇಶ್ ಭಟ್ ಅವರು ಅವ್ರದ್ದೊಂದು ಆಫೀಸ್ ಥರ ಇರುತ್ತೆ ಇಲ್ಲಿ KR ರೋಡಲ್ಲಿ, ಅಲ್ಲಿ ಕರೆಸಿದ್ರು. ಮನೆಗೆ ಬೇಡ ಕಣಾಲ್ ಬಾ ಅಂತ. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಸರ್ ನಾನು ನಿಮ್ಮ ಫ್ಯಾನ್ ಸರ್, ರಮೇಶ್ ಭಟ್ ಅವ್ರು ಎಂಥ ದೊಡ್ಡ ನಟ ಅವರು, ನಿಮ್ಮ ಫ್ಯಾನ್ ಸರ್ ನಾನು ಅಂದಾಗ. ಅಯ್ಯೋ ಇದೆಲ್ಲ ಬಿಡಯ್ಯ, 3 ತಿಂಗಳಾಯ್ತು ನಾನು ಕ್ಯಾಮ್ರಾ ಫೇಸ್ ಮಾಡಿ, ಕೋವಿಡ್ ಬಂದೆಲ್ಲ ಲಾಕ್ ಆಗ್ಬಿಟ್ಟಿದೆ. ಮಾರ್ಚಲ್ಲಿ ಬಂದಿರೋದು, ಮೇ ಜೂನಲ್ಲಿ ಮಾಡ್ತಿರೋದು ನಾವು ಇದನ್ನು. ಈ ಕ್ಯಾಮ್ರಾನಾರು ಫೇಸ್ ಮಾಡ್ತೀನಿ, ಏನಾದ್ರು ಹೇಳಬೇಕು ಕ್ಯಾಮ್ರಾ ಮುಂದೆ ಹೋಗಿಲ್ಲ ನನಗೆ ಇದಾಗುತ್ತೆ, ಬಾಯಲ್ಲಿ ಮಾತಾಡ್ತೀನಿ ಅಂದ್ಬಿಟ್ಟು ಶಂಕರ್ನಾಗ್ ಸರ್ ಬಗ್ಗೆ ಅವ್ರೊಂದು 2 ಅವರ್ಸ್ ಮಾತಾಡಿದ್ರು. ನಿಮಗೆಲ್ಲದು ಒಲ್ತು ಬಂದಿದ್ದು ಆ ಟೈಮ್ ನೋಡಿ. ಅಂದರೆ ಸಿ ಇದು ವಾಟ್ ಈಸ್ ಸಕ್ಸಸ್ ಈಸ್ ನಥಿಂಗ್ ಬಟ್ ಯುವರ್ ಪ್ರಿಪ್ರೇಷನ್ ಮೀಟ್ಸ್ ದಿ ಆಪರ್ಚುನಿಟಿ. ನಾವು ತಯಾರಿರಬೇಕು. ಅಂದರೆ ಒಂದು ಅವಕಾಶ ಬರುತ್ತೆ, ತಯಾರಿನೇ ಇಲ್ಲ ಅಂದರೆ ನಾವು ಇಫ್ ಐ ಡೋಂಟ್ ನೋ ಎಡಿಟಿಂಗ್, ಇಫ್ ಐ ಡೋಂಟ್ ನೋ ಹೆಂಗಾಗ್ತಿತ್ತು. ಇಲ್ಲ ನಾನು 11 ಗಂಟೆಗೆ ಅವತ್ತು ನಮ್ಮ ಕ್ಯಾಮ್ರಾಮನ್ ಇಲ್ಲ, ನಾನೇ ಶೂಟ್ ಮಾಡಿರೋದು. ಅದು ಕ್ಯಾಮ್ರಾಮನ್ ಮನೆ ನಾನು ಜಾಗ ಕೊಟ್ಟರು ನನಗೆ, ಕ್ಯಾಮ್ರಾಮನ್ ಇಲ್ಲ. ಯಾಕಂದ್ರೆ ಅವ್ರು ದುಡ್ಡು ಕೊಡೋದು ನಂಗೆ ಯೋಗ್ಯತೆ ಇಲ್ಲ ಅವತ್ತಿಗೆ, ಯಾಕಂದ್ರೆ ನಾನೇ ಖಾಲಿ ಜೇಬು. ಅದಾಗಿ 1 ಮಂತ್ ಆದಮೇಲೆ ಒಂದು 20-30 ಎಪಿಸೋಡ್ ಆದಮೇಲೆ ಓಕೆ ಇದರಲ್ಲೇನೋ ಹುಟ್ಟುತ್ತೆ ಅಂತ ಕಾನ್ಫಿಡೆನ್ಸ್ ಬಂದಮೇಲೆ ಅವ್ರನ್ನ ಕರೆದಿದ್ದು ನಾನು ಕ್ಯಾಮ್ರಾಮನ್ನ. ನಾನೇ ಕ್ಯಾಮ್ರಾಮನ್ನು, ನಾನೇ ಎಡಿಟ್ರು. ಅದಕ್ಕೆ ಮೊದಲು ನಾನು ಹೆಂಡ್ತಿನೇ ಎಡಿಟ್ರು ಮನೆಯಲ್ಲಿ. ನಾವು ಮನೆಯಲ್ಲಿ ಅದಕ್ಕೆ ಮೊದಲು ಇಂಟರ್ವ್ಯೂಸಿಗೆ ಹೋಗೋಕ್ಕೆ ಮೊದಲು ಮನೆಯಲ್ಲೇ ನಾವು DVG ಬಗ್ಗೆ, ಬೀಚಿಯವ್ರ ಬಗ್ಗೆ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ನಾನೇ ಕೂತ್ಕೊಂಡು ಮಾತಾಡೋದು. ಈ ಥರ ಒಂದು ಗ್ರೀನ್ ಮ್ಯಾಟ್, ಚಿಕ್ಕದೊಂದು ಗ್ರೀನ್ ಮ್ಯಾಟ್ ಇತ್ತು. ಇಷ್ಟೆಲ್ಲ ದೊಡ್ಡ ಸ್ಟುಡಿಯೋ ನಾವು ಇವಾಗ ಬಹುತೇಕ ಅಪರೂಪಕ್ಕೆ ನೋಡಿರೋದು ನಾವು. 6x6 ಒಂದು ಗ್ರೀನ್ ಮ್ಯಾಟ್ ಒಂದು ಮಾಡಿಸ್ಕೊಂಡಿದ್ದು, ಅದು ಹಿಂದೆ ಕಟ್ಟೋದು, ನೀಟಾಗಿ ಕ್ಲಿಪ್ ಹಾಕಿ ಬಟ್ಟೆ ಕ್ಲಿಪ್ ಹಾಕಿ ಕಟ್ಟೋದು. ಅದನ್ನು ಅಲ್ಲಿ ನನ್ನ ಹೆಂಡ್ತಿನೇ ಕ್ಯಾಮ್ರಾಮನ್ನು, ಅವಳಿಗೊಂದು 15-20 ದಿನದ ಬಾಣಂತಿ ಅವಳು ಕ್ಯಾಮ್ರಾಮನ್ನು. ಅವಳು ಕ್ಯಾಮ್ರನ್ನ ಜಸ್ಟ್ ಆಟೋ ಗಿಟ್ಟು ಆನ್ ಮಾಡೋದು, ಅವಳು ನೋಡ್ಕೋತಾ ಇರೋದು ಆನ್ ಆಫ್ ಆಗಬಾರ್ದು ಅಂತ. ಅವಳೇ ಹಿಂದಿನ ದಿನ ನೋಟ್ಸ್ ಎಲ್ಲ ಮಾಡೋರು DVG ಬಗ್ಗೆ, ಬೀಚಿ ಬಗ್ಗೆ ಎಲ್ಲ. ಅದು ನಾನು ತುಂಬ ಆಕರ್ಷಕವಾಗಿ ಹೇಳೋದು. ಅದು ನಾನೇ ಕೂತ್ಕೊಂಡು ಎಡಿಟ್ ಮಾಡಿ ಕೆಲವು ಅದು ಇದು ಫುಟೇಜ್ ಹಾಕಿ ಡಾಕ್ಯುಮೆಂಟ್ರಿ ಥರ ಹಾಕೋದು, ಅದನ್ನೊಂದಷ್ಟು ಜನ ನೋಡೋದು ಇತ್ಯಾದಿ ಮಾಡ್ತಿದ್ದೆ ಇಂಟರ್ವ್ಯೂಸಿಗೆ ಮುಂಚೆ, ಕೋವಿಡ್ ಟೈಮಲ್ಲಿ, ಮಾರ್ಚ್ ಟೈಮಲ್ಲಿ. ಸೊ ಈ ಇಂಟರ್ವ್ಯೂಸ್ ಬಂದಾಗ ಏನಾಯಿತು, ಸೊ ಅದನ್ನು ಹೇಳ್ತಿದ್ದೆ, ದಿ ಆಪರ್ಚುನಿಟಿ ಮೀಟ್ಸ್ ಯುವರ್ ಪ್ರಿಪ್ರೇಷನ್ ಆರ್ ನಮ್ಮ ತಯಾರಿ. ಸೊ ನನಗೆ ಎಡಿಟಿಂಗ್ ಬರ್ತಿತ್ತು, ಇಲ್ಲ ಹೆಂಗಾಗ್ತಿತ್ತು. ಇವತ್ತು ಬಹುತೇಕ ಹುಡುಗರು ಇವತ್ತು ನನಗೆ ಇವತ್ತು ಕಮ್ಮಿ ಅಂದರೆ ಇಬ್ಬರು ಎಡಿಟರ್ಸ್ ಬೇಕು, ನನ್ನ ವೇಕೆನ್ಸಿ ಇದೆ, ಬರ್ತಿಲ್ಲ ಜನ. ಫಸ್ಟ್ ಪ್ರಶ್ನೆ ಎಷ್ಟು ಕೊಡ್ತೀರಾ? ಅಲ್ಲಪ್ಪ ಬಾ, ಇಲ್ಲಿ ಒಂದು ಮಾತುಕತೆಗೆ ಬಾ, ಒಂದು ಚರ್ಚೆಗೆ ಬಾ, ಒಂದು ಇಂಟರ್ವ್ಯೂಗೆ ಬಾ, ನಿನ್ನ ಸ್ಕಿಲ್ ಏನು ತೋರಿಸು, ನನ್ನ ರಿಕ್ವೈರ್ಮೆಂಟ್ ಹೇಳ್ತೀನಿ, ಒಂದು ಕಟ್ ಮಾಡಿ ತೋರಿಸು. 50,000 ನಾನು ಕೊಡ್ತೀನಿ ಪೇಮೆಂಟ್. ಈಗಲೇ ನಾನು ಓಪನ್ ಆಗಿ ಹೇಳ್ತೀನಿ ನಿಮಗೆ, ನಮ್ಮಲ್ಲಿ ಎಡಿಟರ್ ಬಂದರೆ 50,000 ಸಂಬಳ ಕೊಡ್ತೀನಿ. ದ ಪಾಯಿಂಟ್ ಈಸ್ ಯು ಪ್ರೂವ್ ಮಿ ಹೂ ಯು ಆರ್. ಯಾಕಂದರೆ ಇದೆಲ್ಲ ಅದು ಸ್ಕೀಮ್ ಅಲ್ಲ, ಇದು ನಿಮ್ಗೆ ಇಷ್ಟು ಮಂತ್ಲಿ ನಿಮ್ಮ ಅಕೌಂಟಿಗೆ ಹಾಕ್ತೀನಿ ಅದಕ್ಕೆ ಸ್ಕೀಮ್ ಅಲ್ಲ ಇದು. ಯು ಹ್ಯಾವ್ ಟು ಶೋ ಸಮಥಿಂಗ್. ಹಾಗಿದ್ದಾರೆ ಅಂದರೆ ಸ್ಕಿಲ್ ಕಲಿಯೋಕ್ಕೆ ರೆಡಿ ಇಲ್ಲ. ಭಾಳ ಜನ ನನಗೆ ಇವತ್ತಿಗೆ ಕಾಲ್ ಮಾಡ್ತಾರೆ, ಪಾಪ್ಯುಲರ್ ಯೂಟ್ಯೂಬರ್ ಅಂತ ಅನ್ಸ್ಕೊಂಡ್ಮೇಲೆ, ನಿಮ್ಮ ಹತ್ರ ಡ್ರೈವರ್ ಆಗಾದರೂ ಬರ್ತೀನಿ, ಕರ್ಕೊಂಡೋಗಿ ಸಾಕು. ನಿಮ್ಮ ಹತ್ರ ಸುಮ್ಮನೆ ಬರ್ತೀನಿ ಸರ್, ಅದಕ್ಕೆ ಬರಬೇಡ. ರೈಟಿಂಗ್ ಕಲ್ತ್ಕೊಳ್ಳಿ, ಬನ್ನಿ ನಾನು ಕಲಿಸ್ತೀನಿ. ಇಲ್ಲ ಬನ್ನಿ ಎಡಿಟಿಂಗ್ ಕಲ್ತ್ಕೊಂಬನ್ನಿ ಎಡಿಟಿಂಗು. ಇಲ್ಲ ಅದೆಲ್ಲ ಕೇಳ್ಬೇಡಿ ಸರ್, ನಮಗೆ ಏನಾದ್ರು ಬೇರೆ ನಿಮ್ಮ ಥರ ಪಾಪ್ಯುಲರ್ ಆಗೋಕ್ಕೆ ಏನಾರು ಹೇಳಿ, ಕಲಿಬೇಕಪ್ಪ ಏನಾರು ಒಂದು. ನಾನು ಅಹಂಕಾರವಾಗಿ ಹೇಳ್ತೀನಿ, ಹೆಂಗೆ ಸಿಗುತ್ತೆ? ಇಷ್ಟೆಲ್ಲ ಕಷ್ಟಪಟ್ಟು ಕೊನೆಗೆ ಈ ಹಂತ ತಲುಪಿದ್ದೀರಾ.